ಇಟಲಿ ಎಂಬಸಿ ಬಳಿಕ ಜಪಾನ್ ಎಂಬಸಿಗೂ ಬಾಂಬ್ ಬೆದರಿಕೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ ಜಪಾನ್ ರಾಯಭಾರಿ ಕಚೇರಿಗೂ ಕೂಡ ಬಾಂಬ್ ಥ್ರೆಟ್ ಬಂದಿದೆ. ಜಪಾನ್ ಕಾನ್ಸುಲೇಟ್ ಜನರಲ್ಗೆ ಕೊಲೆ ಬೆದರಿಕೆಯನ್ನು ಹಾಕಲಾಗಿದೆ. ಈ ಕರೆ ಕೇಸ್ ಸಂಬಂಧ ಬೆದರಿಕೆ ಕರೆ ಕೇಸ್ ಸಂಬಂಧ ದೂರು ಕೂಡ ದಾಖಲಾಗಿದೆ. ಕಬ್ಬನ್ ರಸ್ತೆಯಲ್ಲಿರುವಂತಹ ಜಪಾನ್ ಕಾನ್ಸುಲೇಟ್ ಜನರಲ್ ಕಚೇರಿ ಅಪರಿಚಿತ ಸಂಖ್ಯೆಯಿಂದ 2 ಬಾರಿ ಕರೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಜನವರಿ 30ರಂದು 11:50 ಮತ್ತು 11:45ಕ್ಕೆ ಕರೆ ಮಾಡಿ ಬೆದರಿಕೆ ಹಾಕಿರುವಂಥ ಆರೋಪ ಕೇಳಿಬಂದಿದೆ. ಕಾನ್ಸುಲೇಟ್ ಕಚೇರಿಯ ಲ್ಯಾಂಡ್ಲೈನ್ಗೆ ಕರೆ ಮಾಡಿ ಬೆದರಿಕೆಯನ್ನು ಹಾಕಲಾಗಿದೆ. ಪ್ಲೀಸ್ ಬಿ ಕೇರ್ಫುಲ್, ಸಮ್ವನ್ ವಿಲ್ ಕಿಲ್ ಯು, ದಿಸ್ ಇಸ್ ಕರೆಕ್ಟ್ ಇನ್ಫಾರ್ಮೇಶನ್. ಸ್ವಲ್ಪ ಜಾಗೃತರಾಗಿರಿ, ಯಾರೋ ನಿಮ್ಮನ್ನ ಕೊಲ್ತಾರೆ, ಇದು ಸರಿಯಾದ ಮಾಹಿತಿ ಅಂತೇಳಿ ಹೇಳಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ವಿಘ್ನೇಶ್ ಎಂಬ ಹೆಸರಿನಲ್ಲಿ ಕರೆ ಮಾಡಿ ಬೆದರಿಕೆ ಹಾಕಿರುವಂಥ ಆರೋಪ ಕೇಳಿಬಂದಿದೆ. ಘಟನೆ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಟಲಿ ಎಂಬಸಿಗೂ ಬಾಂಬ್ ಥ್ರೆಟ್ ಬಂದಿತ್ತು. ಇಟಾಲಿಯನ್ ಕಾನ್ಸುಲೇಟ್ಗೆ ಇಮೇಲ್ ಮೊದಲು ಇಮೇಲ್ ಬಂದಿರುವಂಥದ್ದು. ಎನ್ ರಮೇಶ್ @outlook.com ನಿಂದ ಕಚೇರಿಗೆ ಬೆದರಿಕೆ ಮೇಲ್ ಬಂದಿದೆ. 5 RDX ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ ಬೆದರಿಸಿದ್ರು. ಗೇನಾ ರಮೇಶ್ @outlook.com ನಿಂದ ಬೆಂಗಳೂರು ವೀಸಾ @esteri.it ಇದರಿಂದ ಮೆಸೇಜ್ ಬಂದಿರುವಂಥದ್ದು. ಹಲ್ಸೂರು ಬಳಿ ಇರುವಂಥ ಇಟಾಲಿಯನ್ ಕಾನ್ಸುಲೇಟ್ ಕಂಪನಿ ಸೆಕ್ಯೂರಿಟಿ ಮ್ಯಾನೇಜರ್ ಜಿಯೋ ಡೊಮೆನಿಕ್ ಓ ಮಿಲಾನೋ ಇವರು ದೂರನ್ನು ಕೊಟ್ಟಿದ್ದಾರೆ. ಹಲ್ಸೂರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಸದ್ಯ ಪ್ರಕರಣದ ತನಿಖೆ ಆಗ್ತಾ ಇದೆ. ಯಾರು ಬೆದರಿಕೆಯನ್ನು ಹಾಕಿದ್ದು, ಯಾರು ಬಾಂಬ್ ಥ್ರೆಟ್ ಅನ್ನು ಹಾಕಿದ್ದು, ಯಾರು ಕೊಲೆ ಬೆದರಿಕೆಯನ್ನು ಹಾಕಿದ್ದು, ಸದ್ಯ ಬೆಂಗಳೂರು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಜಪಾನ್ ಕಾನ್ಸುಲೇಟ್ ಕಚೇರಿಗೆ ಕೊಲೆ ಬೆದರಿಕೆ ಬಂದಿದೆ. ನಿಮ್ಮನ್ನ ಕೊಲೆ ಮಾಡ್ತಾರೆ ಯಾರು, ಸ್ವಲ್ಪ ಜಾಗೃತರಾಗಿರಿ, ಇದು ಸರಿಯಾದ ಮಾಹಿತಿ ಅಂತೇಳಿ ಉಲ್ಲೇಖ ಮಾಡಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಪರಿಚಿತ ಸಂಖ್ಯೆಯಿಂದ 2 ಬಾರಿ ಕರೆ ಬಂದಿದೆ. ಬೆದರಿಕೆ ಕರೆ, ಥ್ರೆಟ್ ಕಾಲ್ ಇದು. ಬೆದರಿಕೆ ಕರೆ ಬಂದಿದೆ, ಕೊಲೆ ಮಾಡುವಂಥ ಬೆದರಿಕೆಯನ್ನು ಹಾಕಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಬ್ಬನ್ ರಸ್ತೆಯಲ್ಲಿ ಈ ಕಚೇರಿ ಇರುವಂಥದ್ದು. ಸದ್ಯ ಪ್ರಕರಣ ಸಂಬಂಧ ಪೊಲೀಸರು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಪ್ಲೀಸ್ ಬಿ ಕೇರ್ಫುಲ್, ಸಮ್ವನ್ ವಿಲ್ ಕಿಲ್ ಯು, ಇದು ಸರಿಯಾದ ಮಾಹಿತಿ, ಇದು ಕರೆಕ್ಟ್ ಇನ್ಫಾರ್ಮೇಶನ್ ಅಂತೇಳಿ ಉಲ್ಲೇಖವನ್ನ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ಗಳು ಬರ್ತಾ ಇದ್ದಿದ್ದನ್ನು ನೀವು ನೋಡಿದ್ರಿ. ಬ್ಯಾಂಕ್ಗಳಿಗೂ ಕೂಡ ಇದೇ ರೀತಿಯಾದಂಥ ಹುಸಿ ಬೆದರಿಕೆ ಮೇಲ್ಗಳು ಬಂದಿತ್ತು. ಈಗ ಕರೆ ಮಾಡಿ ಬೆದರಿಸಿದ್ದು ಯಾರು ಎನ್ನುವಂಥ ಪ್ರಶ್ನೆಗಳು ಸದ್ಯಕ್ಕೆ ಹುಟ್ಟಿಕೊಳ್ತಾ ಇದೆ. ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ಯಾಕೆ ಆಗ್ತಾ ಇವೆ, ಎಲ್ಲಿಂದ ಈ ಬೆದರಿಕೆಗಳು ಬರ್ತಾ ಇದೆ? ಸದ್ಯ ಬೆಂಗಳೂರು ಪೊಲೀಸರಿಗೆ ಇದು ಸವಾಲಿನ ಕೆಲಸ. ಪ್ರಕರಣದ ತನಿಖೆಯನ್ನ ಮುಂದುವರಿಸಿದ್ದಾರೆ. ಹಾಗೆಯೇ ಜಪಾನ್ ರಾಯಭಾರಿ ಕಚೇರಿಗೂ ಕೂಡ ಬಾಂಬ್ ಥ್ರೆಟ್ ಬಂದಿರುವಂಥ ಕಾರಣಕ್ಕಾಗಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕಾದ್ ನೋಡಬೇಕು ಈ ಥ್ರೆಟ್ ಅನ್ನ ಕೊಟ್ಟವರು ಯಾರು ಅಂತೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಈ ಹಿಂದೆಯೂ ಕೂಡ ಬೇರೆ ಬೇರೆ ರೀತಿಯಾಗಿ ಥ್ರೆಟ್ ಕಾಲ್ ಅಥವಾ ಥ್ರೆಟ್ ಮೇಲ್ ಅನ್ನು ಮಾಡುವಂಥ ಕೆಲಸ ಬೆಂಗಳೂರಿನಲ್ಲಿ ಪದೇ ಪದೇ ಆಗ್ತಾ ಇತ್ತು. ಬೆಂಗಳೂರಿನ ಪೊಲೀಸರಿಗೂ ಕೂಡ ಇದು ಸವಾಲಿನ ಕೆಲಸ ಆಗಿತ್ತು. ಈಗ ಜಪಾನ್ ಎಂಬಸಿಗೂ ಕೂಡ ಬೆದರಿಕೆ ಕರೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾರು ಈ ಬೆದರಿಕೆ ಕರೆ ಮಾಡಿರೋದು, ಪೊಲೀಸರ ತನಿಖೆ ಹೇಗೆ ಸಾಗ್ತಾ ಇದೆ? ಸಂಪತ್, ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಈ ಬೆದರಿಕೆ ಕರೆಗಳು ನಿರಂತರವಾಗಿರುವಂಥದ್ದು. ಮೇಲ್ ಕರೆಗಳು ಶಾಲಾ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳು, ವಿಧಾನಸೌಧ, ಹೈಕೋರ್ಟ್ ಹಾಗೂ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಸೇರಿದಂತೆ ವಿವಿಧ ರೀತಿಯ ಕಟ್ಟಡ ಕಾಮಗಾರಿಗಳಿಗೂ ಕೂಡ ಈ ರೀತಿಯಾದಂಥ ಬೆದರಿಕೆ ಇಮೇಲ್ ಕರೆಗಳು ಕೂಡ ಬರ್ತಾ ಇತ್ತು ಶಾಲಾ ಕಾಲೇಜುಗಳಿಗೂ. ಈಗ ಅದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಆ ವಿದೇಶಿ ರಾಯಭಾರಿ ಕಚೇರಿಗಳಂದ್ರೆ ಜಪಾನ್ ಮತ್ತು ಇಟಲಿಯ ರಾಯಭಾರಿ ಕಚೇರಿಗಳೇನಿದೆ ಆ ಒಂದು ಕಚೇರಿಗಳಿಗೂ ಕೂಡ ಬೆದರಿಕೆ ಇಮೇಲ್ ಕರೆಗಳು ಬಂದಿದೆ. ಈ 2 ಇಟಲಿ ಮತ್ತು ಜಪಾನ್ ಈ 2ಕ್ಕೂ ರಾಯಭಾರಿ ಕಚೇರಿಗಳಿಗೆ ಮೇಲ್ ಕರೆಗಳು ಬಂದಿರುವಂಥದ್ದು. ಮೊದಲಿಗೆ ಜಪಾನ್ನ ಒಂದು ಏನಿದೆ ಒಂದು ರಾಯಭಾರಿ ಕಚೇರಿಗೆ 5 RDX ಬಾಂಬ್ ಸ್ಫೋಟಗಳನ್ನಿಟ್ಟು ಬ್ಲಾಸ್ಟ್ ಮಾಡ್ತೇವೆ, ನಿಮ್ಮನ್ನು ಕೊಲ್ತೇವೆ ಅಂತ ಹೇಳಿ, ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಿ, ಜೋಕ್ ಅಲ್ಲ ಅಂತ ಹೇಳಿ ಒಂದು ಮೇಲ್ ಮಾಡಿ ಅದಾದ ಬಳಿಕ ಒಂದು ಕೊಲೆ ಬೆದರಿಕೆ ಕರೆಯನ್ನು ಕೂಡ ಮಾಡಿದ್ದ. ನಂತರ ಈಗ ಇಟಲಿಯ ಕಚೇರಿ ಏನಿದೆ ಅದಕ್ಕೂ ಕೂಡ ಕರೆಯನ್ನು ಮಾಡಿ ಮೇಲ್ ಮಾಡಿರ್ತಾರೆ. ಇದರಲ್ಲಿ ಕೂಡ ಒಂದು ಸ್ಫೋಟ ಮಾಡ್ತೀವಿ,
ಸ್ಫೋಟಿಸ್ತೀವಿ ಈ ಕಟ್ಟಡವನ್ನು ಅಂತ ಹೇಳಿ ಬೆದರಿಕೆಯನ್ನು ಹಾಕಿ ಒಂದು ಮೇಲ್ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಮೇಲ್ ಬಂದಿರುತ್ತೆ. ಆ ಒಂದು ಹೆಸರು ವಿಘ್ನೇಶ್ ಅಂತ ಹೇಳಿ ಕೂಡ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇಟಲಿಯ ಕರೆಗೆ ಬಂದಿರೋ ಇಟಲಿಯ ರಾಯಭಾರಿ ಕಚೇರಿಗೆ ಸಂಬಂಧಪಟ್ಟಂತೆ ಅಲ್ಸೂರಲ್ಲಿ ಒಂದು ಪ್ರಕರಣ ದಾಖಲಾದರೆ ಈ ಜಪಾನ್ ರಾಯಭಾರಿ ಕಚೇರಿಗೆ ಏನೋ ಒಂದು ದೂರು ಬಂದಿರುತ್ತೆ. ಅದರ ಆಧಾರದ ಮೇಲೆ ಒಂದು ವಿಧಾನಸೌಧ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೊಟ್ಟಿರುವಂಥದ್ದು. ದೂರಿನ ಆಧಾರದ ಮೇಲೆ ಈಗ FIR ದಾಖಲಿಸಿಕೊಂಡು ಈ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಸದ್ಯ ತನಿಖೆಗೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಬೆದರಿಕೆ ಕರೆಗಳು ಬಂದಂಥ ವೇಳೆಯಲ್ಲಿ ಆ ಶಾಲಾ ಕಾಲೇಜುಗಳು ಅಥವಾ ಆ ಎಂಪ್ಲಾಯ್ಗಳೇ ಒಂದು ಮೇಲನ್ನು ಮಾಡ್ತಾ ಇದ್ರು. ಆದರೆ ಈಗ ಇಲ್ಲಿ ಈ ಒಂದು ಮೇಲ್ ಮಾಡಿರುವಂಥವ್ರು ಯಾರು ಯಾವ ಉದ್ದೇಶಕ್ಕೋಸ್ಕರ ಅಂತ ಹೇಳಿ ಕೂಡ ಸದ್ಯ ಪೊಲೀಸರು ಅವರ ಹಿಂದೆ ಬಿದ್ದಿರುವಂಥದ್ದು. ಅವರ ಬಂಧನದ ನಂತರ ಈ ರೀತಿ ಯಾಕೆ ಮಾಡಿದ್ರು ಅನ್ನೋಂಥದ್ದು ಕೂಡ ಸದ್ಯ ತಿಳಿದು ಬರುತ್ತೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಈ ರೀತಿಯಾದಂಥ ಬೆದರಿಕೆ ಕರೆಗಳು ಮೇಲ್ಗಳು ಕಾಮನ್ ಆಗಿರುವಂಥದ್ದು. ಆದರೆ ಈಗ ಈ ಒಂದು ಎರಡೂ ಕಚೇರಿಗಳಿಗೂ ಕೂಡ ಬಂದಿರುವಂತಹ ಮೇಲ್ನ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಮುಂದಾಗಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.